ಇವತ್ತು ನನ್ನ ಮತ್ತು ನನ್ನ ಮಗಳ ಹುಟ್ಟುಹಬ್ಬ ಒಂದೇ ಸಾಧನೆಯಿಂದ ಇಬ್ಬರು ಆಚರಣೆ ಮಾಡ್ಕೊತಾ ಇದ್ದೀವಿ. ಈ ಆಚರಣೆ ನಂದಲ್ಲ, ಜನಗಳದ ಆಚರಣೆ ಇದು, ನನ್ನ ಸ್ನೇಹಿತರದ ಆಚರಣೆ ಇದು. ಏಕೆಂದರೆ ಅವತ್ತಿಂದ ಅವತ್ತು ನಡ್ಕೊಂಬಂದಿದ್ದೀವಿ. ಅಧಿಕಾರ ಇರಲಿ ಅಧಿಕಾರ ಇಲ್ಲದ ಹೋಗಲಿ ಇದು ನಡ್ಕೊಂಬಂದೈತೆ. ಇನ್ನು ಮುಂದೆ ನನಗೆ ನಡ್ಕೊಂಡು ಹೋಗ್ತದೆ. ಯಾಕೆಂದರೆ ಇವತ್ತು ಜನಗಳೇ ಮುಖ್ಯ. ನನಗೆ ಜನಗಳಿಗೆ ಏನಾದರೂ ಒಂದು ಮಾಡಬೇಕು ಅನ್ನೋದು ಆಸೆ ನನ್ನಲ್ಲೈತೆ. ಆ ಆಸೆ ಇವತ್ತು ಮಾಡ್ತಾ ಇದ್ದೀವಿ. ನಾನು ಸುಮಾರು 30-35 ವರ್ಷದಿಂದ ಮಾಡ್ಕೊಂಡೇ ಬಂದಿದ್ದೀವಿ, ಮುಂದೆನೂ ಮಾಡ್ತೀನಿ. ಯಾಕೆಂದರೆ ಜನ ನಮಗೆ ಗುರುತಿಸೋಕೆ ಇವತ್ತು ಈ ಮಟ್ಟಕ್ಕೆ ಬಂದಿರೋದು ನಾವು ಇವತ್ತು ಜನ ನಮಗೆ ಗುರುತಿಸಿದ್ರೆ ಅವ್ರಿಗೆ ಮಟ್ಟಕ್ಕೆ ಯಾರೂ ಬರ್ತಾ ಇದ್ದೀರ. ನಮ್ಮ ಜೊತೆಯಲ್ಲಿ ಇವತ್ತು ಧರ್ಮಪ್ಪ ಇರ್ಬೋದು, ಚಂದ್ರಪ್ಪ ಇರ್ಬೋದು, ಗಿರೀಶ್ ಇರ್ಬೋದು, ಹನುಮಂತಪ್ಪ ಇರ್ಬೋದು, ಎಲ್ಲ ಸ್ನೇಹಿತರು ಒಟ್ಟಿಗೆ ಸೇರಿ ಇವತ್ತು ನನ್ನ ಮತ್ತು ನನ್ನ ಮಗಳ ಹುಟ್ಟುಹಬ್ಬವನ್ನು ಕೂಡಿ ಆಚರಣೆ ಮಾಡಿದ್ರೆ ಅವ್ರಿಗೆಲ್ಲ ಅಭಿನಂದನೆ ಹೇಳ್ತೀನಿ. ಮತ್ತು ಜನಗಳನ್ನ ಹೇಳೋದು ಇಷ್ಟ ಇವತ್ತು ನಾನು ಅಧಿಕಾರಕ್ಕೋಸ್ಕರ ಇವತ್ತು ಒಂದು ಹುಟ್ಟುಹಬ್ಬ ಮಾಡ್ಕೊತಾ ಇಲ್ಲ. ಒಂದು ನಡ್ಕೊಂಬಂದೈತಿ. 20 ವರ್ಷ ಆಯ್ತು ಅಧಿಕಾರ ಹೋಗಿ, 20 ವರ್ಷದಿಂದ ನಡ್ಕೊಂಬಂದೈತೆ, ಮಾಡ್ಕೊಂಡಿದ್ದೀವಿ. ಧರ್ಮಪ್ಪ ಅವರು ಹುಟ್ಟುಹಬ್ಬವನ್ನು ಆಚರಣೆ ಸ್ಟಾರ್ಟ್ ಮಾಡಿದ್ರು. ಇವತ್ತು ನಡ್ಕೊಂಡು ಹೋಗ್ತಾಯಿತ್ತು ಇವತ್ತು. ಅದರಿಂದ ನಾನು ಜನಗಳಿಗೆ ವಿನಂತಿ ಮಾಡ್ತೀನಿ, ಯಾವುದೇ ಒಂದು ಅಧಿಕಾರಕ್ಕೋಸ್ಕರ ನಾನು ಹುಟ್ಟುಹಬ್ಬ ಮಾಡ್ಕೊತಾ ಇಲ್ಲ. ಒಂದು ಸೇವೆ, ನಾನು ಜನಗಳಿಗೆ ಏನೋ ಒಂದು ಸೇವೆ ಮಾಡಬೇಕು ಅಂತ ಆಸೆ ಐತೆ. ಆ ಸೇವೆಯನ್ನು ಮಾಡ್ತಾ ಇದ್ದೀನಿ, ಮುಂದೇನೂ ಮಾಡ್ತೀನಿ, ಇದ್ರೂ ಮಾಡ್ತೀನಿ. ಇಲ್ದಿರೋ ಹೋದರೆ ನಾನು ಏನೂ ಮಾಡೋಕ್ಕಾಗಲ್ಲ. ಏಕೆಂದರೆ ಇವತ್ತು ನೋಡ್ತಾ ಇದ್ದೀರ ನೀವು, ರಾಜಕಾರಣದ ಬಗ್ಗೆ ಚರ್ಚೆ ಮಾಡೋದು ಬೇಡ. ರಾಜಕಾರಣದ ಅವಶ್ಯಕತೆ ಇಲ್ಲ ನನಗೆ. ಯಾಕೆಂದರೆ ರಾಜಕಾರಣ ಇದ್ರೇ ಜನ ಅನ್ನೋದು ತಪ್ಪೋದು. ಜನಗಳಿಗೆ ಜನ ವಿಶ್ವಾಸ ಹೊಂದಿಸ್ತಾ ಇದ್ದರೆ ರಾಜಕಾರಣಿಗಳಿಂದ ಜನ ತಗೋತಾ ಇರ್ತಾರೆ. ಅದೇ ರೀತಿ ನಡ್ಕೊಳ್ಳೋದಾದರೆ ಮುಂದೆ ನಡ್ಕೊಳ್ಳೋಲ್ಲಿ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ. ನನಗೇನು ಇವತ್ತು ನಮಗೆಲ್ಲ ಇವತ್ತು ಸ್ನೇಹಿತರುಗಳು ಮತ್ತು ನಮ್ಮ ಅವರಳ್ಳಿ ಎಲ್ಲ ಗ್ರಾಮಸ್ಥರು, ಅದರಲ್ಲೂ ಮಾರಮ್ಮತ ದೊಡ್ಡಮ್ಮತಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನ ಎಲ್ಲ ಪದಾಧಿಕಾರಿಗಳು ಸೇರಿ ವಿಜೂರಿ ಮಾಡಿದ್ರೆ ಅವರಿಗೆಲ್ಲ ಅಭಿನಂದನೆ ಹೇಳ್ತೀನಿ. ನಾನೀಗಾಗಲೇ ಹೇಳಿದೆ, ನಾನು ಅಧಿಕಾರಕ್ಕೋಸ್ಕರ ನಾನು ಮಾಡ್ತಾ ಇಲ್ಲ. ಇದೆ ಅಧಿಕಾರ ಹೋಗಿ 20 ವರ್ಷ ಆಗೈತೆ. ದಿನನಿತ್ಯ ವರ್ಷ ಮಾಡ್ತಾರೆ ಮಾಡ್ತಾವ್ರೆ. ನನ್ನ ಸ್ನೇಹಿತರು ಅದರಲ್ಲೂ ನನ್ನ ಸ್ನೇಹಿತರುಗಳು ಮಾಡಬೇಕು ತೀರ್ಮಾನ ಮಾಡ್ತಾರೆ. ನನ್ನ ಅನೇಕ ಸ್ನೇಹಿತರು ಇವತ್ತು ಒಬ್ಬರಲ್ಲ ಇಬ್ಬರಲ್ಲ ಅನೇಕ ಸ್ನೇಹಿತರು ಇವತ್ತು ಮಾಡ್ಕೊಂಬರ್ತಾವ್ರೆ. ಪ್ರತಿಯೊಬ್ಬರು ಎಷ್ಟು ಹೇಳೋಕ್ಕಾಗಲ್ಲ ಇದೆ. ಯಾಕೆಂದರೆ ಎಲ್ಲರೂ ಎಷ್ಟು ಹೇಳೋಕ್ಕಾಗಲ್ಲ, 20 ಜನ ಎಷ್ಟು ಹೇಳಬೇಕು. ಯಾಕೆ ಅವ್ರು ನಿಂತ್ಕೊಂಡು 2 ದಿವಸದಿಂದ ಮಾಡೋರೆ, ಅವ್ರಿಗೆ ಒಳ್ಳೆಯದಾಗಲಿ. ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ. ಅಧಿಕಾರ ಬಂದರೆ ಜನಗಳ ಸೇವೆ ಮಾಡಿದ್ರೆ ನನ್ನ ಗುರಿ ಬಂದರೆ ಗುರಿ. CBI ಚುನಾವಣೆ ನಡೆದಾಗ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. CBI ಚುನಾವಣೆ ನಡೆದಾಗ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಅದ್ರ ಬಗ್ಗೆ ಯಾಕೆ ಚರ್ಚೆ ಮಾಡಲ್ಲ ಅಂದರೆ, ಇವತ್ತು ಬೆಂಗಳೂರು ನಗರದಲ್ಲಿ CBI ಚುನಾವಣೆ ಒಂದು ಬೇರೆ ಥರ ನಡೀತಾ ಇದೆ. ಇದು 5 ಮಾಡಿದ್ರೆ ಮೊದಲನೇ ತಪ್ಪು. 5 ಮಹಾನಗರ ಪಾಲಿಕೆ ಮಾಡಿದ್ರೆ ಮೊದಲನೇ ತಪ್ಪು. ಬೆಂಗಳೂರು ಹೊರಗೋಗೈತೆ. ಬೆಂಗಳೂರು ಹೊರಗೋಗಿರೋದ್ರಿಂದ ಅದು ಕೆಂಪೇಗೌಡರಿಗೆ ಮಾಡಿದ ಅವಮಾನ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಏಕೆಂದರೆ ಬೆಂಗಳೂರು ಬಂದಿತ್ತು, ಬೆಂಗಳೂರು ನಾಲ್ಕು ಇಲ್ಲ ಸೌತ್ತು ಅಂತ ಮಾಡಬೇಕಾಯ್ತು. 2 ಮಾಡಿದರೆ ಅದಕ್ಕೆ ಒಂದು ಮರ್ಯಾದೆ ಇರೋದು. ಮರ್ಯಾದೆ ಒಂದಕ್ಕೆ ಒಂದು 5 ಮಾಡೋದು ಇವತ್ತು ಅದು ಸುತ್ತ ವಿಚಾರ. ಅದು CBI ಚುನಾವಣೆ ಬಂದಾಗ ನಾನಂತೂ CBI ಚುನಾವಣೆ ಆಕಾಂಕ್ಷೆ ಅಲ್ಲ. ಯಾರು ಮಾಡಬೇಕು ತೀರ್ಮಾನ ಮಾಡ್ತೀನಿ, ಅವನ್ನ ಮಾಡೇ ಮಾಡ್ತೀನಿ. ಅವರ ಅಭಿಮಾನ ಬಳಗ ಮಾಡ್ತಾ ಇರೋದು. ಅಭಿಮಾನ ಬಳಗ ಎಷ್ಟಿದೆ ಅಂತ ನೋಡ್ತಾ ಇದ್ರೆ, ಇವರು ಜನನಾಯಕ ಯಾವಾಗ ಆಗ್ತಾನೆ ಅಂದರೆ, ಜನವನ್ನು ಸ್ಪಂದಿಸಿದಾಗ ಅವನು ಜನಸ್ಪಂದಿಯಾಗಿ ಜನನಾಯಕ ಆಗ್ತಾನೆ. ಇವತ್ತಿನ ಇಷ್ಟು ಜನ ಬರ್ತಾ ಇರೋದು ಯಾರು ಕೂಡ ಮಾಡಿದೆ ಅಂತ ಯಾರು ಹೇಳಿಲ್ಲ. ಅವರೇ ಬಂದು ಅವ್ರ ವಾಲಂಟಿಯರ್ಗೆ ಸೇರಿ ಅವರ ಉದ್ದೇಶ ಏನಿದೆ, ಅವರ ಆಸೆಗಳಿಂದ ಈಡೇರಿಸ್ತಾ ಇದ್ದಾರೆ ಅಂದ್ಕೊಂಡ್ರೆ, ಈಗ ನೋಡ್ತಾ ಜನ ಅಧಿಕಾರ ಇಲ್ಲದಿದ್ರು ಕೂಡ ಇವತ್ತು ಜೊತೆ ಜನಸ್ಪಂದಿಸಿ ಹೇಗಿದ್ದಾರೆ ಅಂದರೆ, ವರ್ಷ ಪೂರ್ತಿ 350 ದಿವಸ ಕೂಡ ಇವತ್ತು ಅವ್ರು ಜನ ಹುಡ್ಕೊಂಡ್ ಬರ್ತಾರೆ ಅಂದರೆ ಖುಷಿ ಆಗುತ್ತೆ. ಆ ನಾಯಕರು ನಾವು ಹಿಂದೆ ಇರೋದು ನನಗಿನ್ನೂ ಖುಷಿ ಆಗುತ್ತೆ. ಇದೇ ಥರ ಎಲ್ಲರೂ ಕೂಡ ಚಂದ್ರಪ್ಪ ಧರ್ಮಪ್ಪ ಆಗಿರ್ಬೋದು, ಹನುಮಂತಪ್ಪ ಆಗಿರ್ಬೋದು, ಹೇಮಂತ್ ಆಗಿರ್ಬೋದು, ರವಿ ಆಗಿರ್ಬೋದು, ಇನ್ನೂ ಅನೇಕ ಜನ, ರಮೇಶ್ ಆಗಿರ್ಬೋದು, ಸಿದ್ದರಾಜ್ ಆಗಿರ್ಬೋದು, ಇನ್ನು ಅನೇಕ ಜನರು ಇವ್ರ ಜೊತೆ ಕೈಗೂಡಿ ಇವ್ರಿಗೆ ಕೈ ಬಲಪಡಿಸ್ತಾ ಇದ್ದಾರೆ. ದೇವರು ಇನ್ನೂ ಆಯುಷ ಕೊಟ್ಟು ಇನ್ನೂ ಶಕ್ತಿಯನ್ನು ಕೊಟ್ಟು ಅವ್ರಿಗೆ ಇನ್ನೂ ಉನ್ನತ ಮಟ್ಟಕ್ಕೆ ಇರಲಿ ಅಂತ ನಾನು ಅದನ್ನು ಪ್ರಾರ್ಥನೆ ಮಾಡ್ಕೊತೀನಿ. ಅಧಿಕಾರ ಅವ್ರಿಗೆ ಬಂದರೂ ಕೂಡ ಅವರು ಬೇರೆ ಎಲ್ರಿಗೂ ಹಂಚಿದ್ದಾರೆ ಹೊರತು ಅವರು ಕೂಡ ಅಧಿಕಾರದಲ್ಲಿದ್ದಾರೆ. ಹಂಚಿ ಅವರು ಖುಷಿಯಲ್ಲಿದ್ದಾರೆ. ಇದು ನಾವು ಎಲ್ಲರೂ ಹತ್ಕೊಬೇಕಾಗತ್ತೆ. ಆ ಖುಷಿಯಲ್ಲಿ ಕೂಡ ನಾವು ಇದ್ದೀವಿ.